ನಂತರದಲ್ಲಿ ಬಂದವರಿಗೆ ಅನುಭವ ಹೇಳಬೇಕು ಅಂದರೆ ಈ ವೃತ್ತಿ ಜೀವನದ ಬ್ಯುಸಿಯಲ್ಲಿದ್ದಾಗ ಬರೋದಕ್ಕಾಗಿರಲಿಲ್ಲ. ಇವತ್ತು ಅಚಾನಕ್ಕಾಗಿ ಭಗವಂತ ಸಮಯವನ್ನು ಕೂಡಿಸಿದ್ದಾರೆ. ಅಣ್ಣವರು ಕೂಡ ತಮ್ಮ ಅನುಭವನ ಹಂಚಿಕೊಳ್ಬೇಕು ಅಂತ ಕೇಳ್ಬೋದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವೇದಿಕೆ ಮೇಲೆ ಆಸೀನರಾದಂಥ ಸನ್ಮಾನ ಸ್ವೀಕರಿಸಿದಂಥ ಅಧಿಕಾರಿಗಳಿಗೆ ಮತ್ತು ಆ ಕುಟುಂಬಸ್ಥರೇ ಮತ್ತು ಎಲ್ಲ ಅಕ್ಕಂದಿಗೆ ಬಾಬಾನ ಆಶೀರ್ವಾದದಲ್ಲಿ ಜೀವನ ಸಾಗಿಸುವಂಥ ಎಲ್ಲ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ ಮತ್ತು ಇದನ್ನೆಲ್ಲ ನಿರ್ಮಿಸಿದಂಥ ಅಕ್ಕಮಕ್ಕನವರೇ, ನಾನು ಇವತ್ತು ಬಾಬಾನ ವಿಚಿತ್ರ ಹೆಂಗಂದ್ರೆ ಒಂದೆರಡು ಸನ್ನಿವೇಶ ಹೇಳ್ತೀನಿ. ಇವತ್ತು ಎಂದೂ ನಾ ಫೋನ್ ಹಚ್ಚಲಾರವ, ಅಚಾನಕ ಸಿಂಧೂರವರು ನಾ ಫೋನ್ ಹಚ್ಚಿದ್ದೆ. ಇದಕ್ಕೆ ನಾನು ಇದಕ್ಕೆ ಬರ್ಲಿಕ್ಕೆ ಕಾರಣ ಅಂದ್ರೇ ಅವರು. ಒಂದು ದಿವಸ ನಾನು ಅವ್ರಿಗೆ ರೋಡ್ ಮೇಲೆ ಕೇಸ್ ಆಗ್ತಾ ಇದ್ದೆ. ಅವಾಗ ಸಿಂಧೂರವರು ಪರಿಚಯ ಆದರು. ಹಿಂಗೆ ಮೌಂಟ್ ಅಬಕ್ಕೆ ಬರ್ರಿ, ನೀವು ಓಂ ಶಾಂತಿ ಯೂನಿವರ್ಸಿಟಿಗೆ ಬರ್ರಿ ಅಂತಂದ್ರು. ಇಲ್ಲಿ ನಮ್ಮ ದುಡ್ಡೊಳಗೆ ಏನು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಆದರೂ ಬರ್ರಿ ಅಂದ್ರೆ ಅಷ್ಟಕ್ಕೆ ನಾವು ಸುಮ್ಮನಿದ್ವಿ. ಹಿಂದ್ಗಡೆ ಅವ್ರಿಗೆ ನಮಗೆ ಭೇಟಿನೇ ಆಗಲಿಲ್ಲ. ಸುಮಾರು ಒಂದು 15 ದಿವಸದ ನಂತರ ಮೊನ್ನೆ ಅಂದಿದ್ರಲ್ಲಿ ಮತ್ತು ಬರ್ಬೇಕಂತ ಮಾಡಿವಿ ಹೆಂಗೆ ಅಂತಂದ್ರೆ ನಾನು ಇಲ್ರಿ ಎಲ್ಲ ಸೀಟ್ ಫುಲ್ ಆಗಿಬಿಟ್ಟವ, ಈಗ ಸೀಟ ಇಲ್ಲ ನಿಮ್ಗೆ ಅಂತಂದ್ರೆ. ಇಲ್ರಿ 2 ಸೀಟ್ ಬೇಕಾ ನಮ್ಗೆ, ಮತ್ತು ನಾವು ಸಂಕಲ್ಪ ಮಾಡಿ ಬರ್ಬೇಕಂತೇಳಿ ನೀವು ಹೊರಗೆ ಭೇಟಿ ಆಗಲಿಲ್ಲ, ಅದಕ್ಕೆ ನಮಗೊಂದು 2 ಸೀಟ್ ಕೊಡಿಸ್ರಿ ಅಂತ. ಇಲ್ರಿ ಸೀಟ್ ಫುಲ್ ಆಗ್ಯಾವ, ಅಕ್ಕರ್ ಕೇಳ್ತೀನಿ ಅಂದ್ರೆ. ಮತ್ತೆ 2 ದಿವಸ ಬಿಟ್ಟು ಸರ್ ಒಂದಿಬ್ಬರು ಆಲ್ರೆಡಿ ಬುಕ್ ಆಗ್ಯಾವ, ಅವ್ರ ಹೆಸರು ಮೇಲೆ ನೀವು ಬರ್ತೀರೇನೋ ಅಂತ. ಯಾರ ಹೆಸರು ಮೇಲೆ ಯಾಕೆ ಕರ್ಕೊಂಡು ಹೋದ್ರೆ ಸಾಧ್ಯ. ಮತ್ತೆ ಅದು ಸೀಟ್ ಸಿಕ್ತು. ಮತ್ತು ಅವ್ರ ಹೆಸರು ಮೇಲೆ ನಾವು ಮೌಂಟ್ ಅಬಕ್ಕೆ ಹೋದ್ವಿ. ಸರ್ ಹೇಳಿದಂಗೆ ನಿಜವಾಗ್ಲೂ ಅದು ಸ್ವರ್ಗ ಲೋಕನೇ ಅನಿಸ್ತದೆ. ಅಲ್ಲಿ ಊಟ ಉಪಚಾರ ಮತ್ತು ಅಕ್ಕವ್ರು ಕರ್ಕೊಂಡು ಹೋಗೋ ಪದ್ಧತಿ ಎಲ್ಲಿ ಒಂದು ಏನೂ ತ್ರಾಸಾಗಲ್ಲ. ಅಷ್ಟು ಸುರಕ್ಷಿತವಾಗಿ ಸುರಕ್ಷಿತ ಮಳೆ ಬಂದು ಮುಟ್ಟುತ್ತಲೂ ಅವ್ರ ಜವಾಬ್ದಾರಿ ಇತ್ತು. ಅದೇ ರೀತಿ ಮಾಡಿದ್ರು. ಮತ್ತು ಅದನ್ನು ಹೇಗೆ ನಾನು ಸರ್ ನಾವು ಸ್ವಲ್ಪ ನಮ್ಮ ಮಿಸ್ಸಸ್ ಬೆನ್ನು ಐತೆ, ಹಿಂದ್ರ ಸೀಟ್ ಆಗಲ್ರಿ, ಮುಂದ್ರ ಸೀಟ ಕೊಡ್ರಿ ಅಂದೆ. ಅದಕ್ಕೆ ಒಂದು ಐಡಿಯಾ ಮಾಡ್ತೀನಿ ಹೇಳಿ, ನೀವು ಅಷ್ಟು ಮಾಡಿದ್ರೆ ಅದನ್ನ ಯಾರಿಗೂ ಹೇಳಿಲ್ಲ. ನೀವು ಆ ರೀತಿ ಮಾಡಿ ಆ ರೀತಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದಾರೆ. ಮತ್ತು ಅದೇ ರೀತಿ ಅವ್ರಿಗೆ ಗಂಟು ಬಿದ್ದರೆ ಅದು ಮುಂದ್ರ ಸೀಟ ಹೋಗೋಕೆ ತ್ರಾಸ ಇರುತ್ತೆ. ಮತ್ತು ಈ ಘಟನೆಗಳೊಳಗೆ ನನಗೆ ಆದ ಅನುಭವಗಳು ಹೇಳ್ತೀನಿ. ಇಲ್ಲೇ ನಮ್ಮ ಎಕ್ಸ್ಪ್ರೆಸ್ನಾಗ ಕೆಲಸ ಮಾಡಿದಂಥ ಆಲೂರು ಸರ್ ಅದಾರ. ನಾವು ಒಂದು ಹೆಜ್ಜೆ ಹೊರಗೆ ಇಡ್ಬೇಕಾತಂದ್ರೆ ಅಂದ್ರೆ ನಮ್ಮ ಹೆಡ್ ಕ್ವಾರ್ಟರ್ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಲೀವ್ ತೊಗೊಂಡು ಪರ್ಮಿಷನ್ ತೊಗೊಂಡು ಹೋಗ್ಬೇಕು. ಅಂದ್ರೆ ಏನು, ಬಾಬಾನ ಆಶೀರ್ವಾದ ಅಥವಾ ಬಾಬಾ ನಂಬಿದ್ರೆ ಆತ್ಮದಿಂದ ನಂಬಬೇಕು. ಅದ ನಂಬ್ತೀನಿ ಅಂತ ಕೈ ಬಿಡೋದಲ್ಲ, ಹೃದಯದಿಂದ ಬಾಬಾ ನಂಬಿದ್ರೆ ಬಾಬಾ ಕೈ ಬಿಡಲ್ಲ ಅನ್ನೋದು ಇದೊಂದು ಸಾಕ್ಷಿ. ಇನ್ನೊಂದು ಸನ್ನಿವೇಶ, ನಾವೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಪ್ರವಾಸ ಮಾಡಿ ವಾಪಸ್ ಬರಾಕತ್ತೀವಿ. ವಾಪಸ್ ಬರೋ ಟೈಮ್ನಾಗ ಆ ತಾಯಿ ಇಲ್ಲದಾಳ. ಅರ್ಧ ದಾರಿ ಬಂದಿವಿ ಅಂದರೆ ನಮ್ಮ ಬಾಗಲಕೋಟೆ ಸಮೀಪ ಅಂತ ಬರುವ ಸೊಲ್ಲಾಪುರದಾಗ ಸಮೀಪ ಬಂದಿದ್ವಿ, ಬಿಜಾಪುರ ಸಮೀಪ ಬಂದಿದ್ವಿ. ಅವ್ರ ಬ್ಯಾಗ್ ಒಬ್ಬರು ಹುಡುಗನ ಕೈ ಕೊಟ್ಟಾರ, ಕಳಿಸ್ಬಿಟ್ಟಾರ. ಕಳಿಸ್ಯಾರ. ಅದು ಹುಡುಗಿ ಹೆಂಗಿರುತ್ತೆ ಗೊತ್ತಿಲ್ಲ, ಬ್ಯಾಗ್ ಹೆಂಗಿರುತ್ತೆ ಗೊತ್ತಿಲ್ಲ, ಗಪ್ ಆಗಿಬಿಡ್ತಾರೆ. ಅವರು ಸಿಂಧೂರವ್ರು ಕರ್ಕೊಂಡು ಹೋಗಿದ್ರು, ಅವ್ರು ಗಂಟಿದ್ರು. ಈಗ ಒಂದು ಹುಡುಗ ಬಂತು, ಬ್ಯಾಗ್ ಬಾಗಂತ ಅವ್ರ ವಯಸ್ಸಾಗಿತ್ತು, ಅವ್ರ ಬ್ಯಾಗ್ ಹೇಳ್ತಿದ್ದಿಲ್ಲ. ಅದಕ್ಕೆ ಆ ಹುಡುಗ ಬ್ಯಾಗ್ ಬಾಗಂತರ ಇಡಪ್ಪ ಅಂತ ಕಳಿಸಿದ್ರು. ಅವ್ರು ಬಾಗಂತ ಸಿಕ್ಕಾಪಟ್ಟೆ ರಶ್. ಅಂಥ ರಶ್ ಒಳಗೆ ಈ ಬ್ಯಾಗ್ ಹುಡುಗನ ಕೈ ಕೊಟ್ಟಾರ. ಆ ಹುಡುಗ ಒಳ್ಳೆ ಹುಡುಗನು ಸಿಗೋದು, ಬ್ಯಾಗು ಸಿಗೋದು. ಸಿಂಧೂರವ್ರಿಗೆ ಗಂಟು ಬಂದ್ರು, ಯಪ್ಪ ನಂದು ಎಲ್ಲ ಅದ್ರಾಗ ಐತಿ, ಯಪ್ಪ ನಂದು ಅಲ್ಲ ಅದ್ರಾಗ ಐತಿ, ನನ್ನ ಬ್ಯಾಗ್ ಏನು ಹೋಯ್ತು ಈಗ ಹೇಳಿ ಆ ಹುಡುಗಿಗೆ ಎಲ್ಲ ತಂದು ಕೊಡೋದು. ಆ ಸಿಂಧೂರವ್ರಂದ್ರು, ಯಾವ ನೀ ಏನು ವಿಚಾರ ಮಾಡಬೇಡ,
ನಿಂದೆಲ್ಲ ಇರೋದು ಅದ್ರಾಗ ಇರೋದಕ್ಕೆ. ಆದ್ರೆ ಬಾಬಾ ನಂಬು ಅದು ನಿನ್ನ ಎಲ್ಲಿದ್ರು ಮುಟ್ಟಿಸ್ತಾನೆ ಬಾಬಾ. ಯಪ್ಪ ನಾ ಮನಿ ಹೆಂಗೆ ಹೋಯ್ಲಿ ಎಲ್ಲ ಅದ್ರಾಗೈತಿ, ನಾ ಮನಿಗೆ ಹೆಂಗೆ ಹೋಗ್ಲಿ ನಾ ಎಲ್ಲ ಅದ್ರಾಗ. ಕಡೆಗೆ ಬಾಬಾನ ನೆನೆಸ್ಕೊತ ಕೂತ್ಲ ಅಜ್ಜಿ ಬಾಗಲಕೋಟೆ ಟ್ರೈನ್ ಕೆಳಗಿಳಿದು ಬ್ಯಾಗ್ ಫುಟ್ಪಾತ್ ಮೇಲೆ ಇತ್ತು ತಿಳ್ಕೊಂಡ್ಬಿಟ್ಟು. ಅದೇ ಬ್ಯಾಗ್ ಅಲ್ಲೇ ಟ್ರೈನ್ ಸ್ಟ್ಯಾಂಡ್ ಆಗಿತ್ತು. ಅವ ಬಾಬಾನ ಹುಡುಗರು ವೇಷದೊಳಗೆ ಬಂದು ಆ ಬ್ಯಾಗ್ ತಂದು ಅಲ್ಲಿ ಇಟ್ಟಾನಂತೇಳಿ ನನಗೆ ಮನಸ್ಸು. ಇನ್ನೊಂದು ನೈಜ ಘಟನೆ ಹೇಳ್ತೀನಿ. ಜಸ್ಟ್ ಆಗಿದ್ದು ಈಗ ನಮ್ಮ ಮನೆಯೊಳಗೆ ಸಿಂಧೂರವ್ರು ಹಿಂಗೆ ಬರ್ರಿ ಫಂಕ್ಷನ್ ಯಾರು ಹ್ಞೂನ್ರಿ ಅಂದ್ವಿ. ನಮ್ಮ ಧರ್ಮಪತ್ನಿಯವರು ಇಲ್ರಿ ನಾವು ಒಲ್ಲೆ ಸುಸ್ತಾಗೈತೆ ಒಲ್ಲೆ ಅಂದ್ರು. ಮತ್ತು ಹೊರಗೆ ನೋಡಿ ಮಳೆ ಬರಕತ್ತೈತ್ರಿ ಈಗೇನು ಒಂದು ಒಬ್ಬರು ಹೋಗ್ಬೇಡ್ರಿ. ಅವಾಗ ನಾನು ಬಾಬಾ ಹೆಂಗ್ರ ಮಾಡಿ ಮನ್ಸು ಬಾ ಹೆಂಗ ತಯಾರಾದ್ರು. ಹೊರಗೆ ನೋಡ್ತಾಳ ಮಳೆ ಐತಿ ಅಂತ ನಡಿ ಬಾಕಿ ಹೊರಗೆಲ್ಲ ನಡಿ ಅಂದ್ರಿ. ನಿಜವಾಗ್ಲೂ ಬಾಬಾನ ನೆನೆಸ್ಬೇಕ. ಹೊರಗೆ ಬಂದ್ವಿ ಬಿಸಿಲು ಬಿತ್ತು, ಇಲ್ಲಿ ತನ ಬಿಸಿಲೇ ಐತೆ. ನಾವು ಒಳಗೆ ಬಂದ್ವಿ ಮಳೆ ಚಾಲು ಆಯ್ತು. ಇವೆಲ್ಲ ಘಟನೆಗಳನ್ನು ನೆನೆಸಿದ್ರ ನೈಜ ಘಟನೆಗಳಿಲ್ಲ, ನಿಜವಾಗ್ಲೂ ಅನುಭವಿಸಿದಂಥ ಘಟನೆಗಳು ಯಾವುವು ಸುಳ್ಳಲ್ಲ. ಬಾಬಾನ ಆತ್ಮದಿಂದ ನೆನೆಸಿದ್ರಲ್ಲ ಬಾಬಾ ನಮಗೆ ಕೈ ಬಿಡಲ್ಲ ಅಂತೇಳಿ ಹೇಳಿ ತಾವೆಲ್ಲ ನಮ್ಗೆ ಆಶೀರ್ವದಿಸಿದ್ದಕ್ಕೆ ಅಕ್ಕವ್ರು ಬಂದು ಇಷ್ಟೊಂದು ನಮಗೆ ಅವಕಾಶ ಕೊಟ್ಟಿರ್ತಾರೆ. ತಮಗೆಲ್ಲರಿಗೂ ಧನ್ಯವಾದ ಹೇಳಿ ನಮಸ್ಕಾರ.